ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಮುದ್ರ ಗ್ರಾಮದ ಕೂಲಿ ಕಾರ್ಮಿಕರು ನರೇಗಾ ಯೋಜನೆ ಅಡಿ ಬಾಕಿ ಇರುವ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು ಹಾಗೂ ಹೊಸ ವಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಕೆಲಸ ನೀಡಬೇಕು ಎಂದು ಆಗ್ರಹಿಸಿ ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಬೊಮ್ಮಸಮುದ್ರ ಗ್ರಾಮದ ಸುಮಾರು 25ರಿಂದ 30 ಮಹಿಳೆಯರು ಹಾಗೂ ಪುರುಷ ಕೂಲಿ ಕಾರ್ಮಿಕರು ಕೈಯಲ್ಲಿ ಜಾಬ್ ಕಾರ್ಡ್ ಹಿಡಿದು ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನರೇಗಾ ಯೋಜನೆ ಅಡಿ ಮಾಡಿದ ಕೆಲಸಕ್ಕೆ ಕಳೆದ 2 ವಾರಗಳಿಂದ ಕೂಲಿ ಹಣ ಪಾವತಿಯಾಗಿಲ್ಲ. ಇದರಿಂದ ಕುಟುಂಬ ನಿರ್ವಹಣೆಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಕೂಲಿ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಹೊಸ ವಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ತಮ್ಮ ಗ್ರಾಮದಲ್ಲಿ ತಕ್ಷಣವೇ ಕೆಲಸ ಆರಂಭಿಸಿ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡುವಂತೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವಿಶಾಲಾಕ್ಷಿ, ಮಂಜುಳಾ, ಗೌರಮ್ಮ, ದ್ರಾಕ್ಷಾಯಿಣಿ, ಪಾರ್ವತಮ್ಮ, ಜಯಲಕ್ಷ್ಮಿ, ಜಯಮ್ಮ, ನೇತ್ರಮ್ಮ, ಸುನಂದಮ್ಮ, ಶಿವಲಿಂಗಮ್ಮ, ಗುರುಸಿದ್ದಮ್ಮ, ರಾಜಣ್ಣ, ಅಪ್ಪಯ್ಯ, ಸುರೇಶ್, ಬೋರಯ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಯಾವ ಉದ್ದೇಶಕ್ಕೆ ಬಂದಿದ್ರಮ್ಮ? ನಾವು ರಾಮ್ಜಿ ಕೆಲಸ ಕೇಳಕ್ಕೆ ಏನು ಹೇಳಿದ್ರು ಈಗ? ನಾಡಿದ್ದು ಕೆಲಸ ಕೊಡ್ತೀವಿ ಅಂತ ಹೇಳ್ತೀವಿ. ಯಾವ ಊರು? ಈಗ ಕೆಲಸ ಕೇಳ್ಕೊಂಡು ಇಲ್ಲಿಗೆ ತಾಲೂಕು ಇದಕ್ಕೆ ಬಂದಿರಿ? ಈಗ ಏನು ಹೇಳಿದ್ರು ಅಧಿಕಾರಿಗಳಿಗೆ? ಅಧಿಕಾರಿಗಳು ಅದೇ ಪಿಡಿಒ ಕೊರತೆ ಹೇಳಿದ್ರು, ನಾಡಿದ್ದು ಕೆಲಸ ಕೊಡ್ತೀವಿ. ಈಗ ಪಿಡಿಒ ಇಲ್ಲ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ? ಮೊನ್ನೆ ರಿಟೈರ್ಡ್ ಆಗಿದ್ದಾರೆ ಸರ್. ಅವ್ರು ಬಂದಾದ್ಮೇಲೆ ಕೆಲಸ ಕೊಡ್ತಾರಂತೆ. ಬಂದಾದ್ಮೇಲೆ ಇದು ಕೂಲಿ ಬಂದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಸರ್, ಆಗ್ತೀವಿ ಅಂತ ಹೇಳಿದ್ರು. ಮೊನ್ನೆ ಎಲ್ಲ ಕೆಲಸ ಮಾಡಿದ್ದೀವಿ, ಆಗ್ತೀವಿ ಅಂತ ಹೇಳಿದ್ದಾರೆ. ಅದೇ ಕಾರ್ಡ್ ಕೊರತೆ ಇರೋದ್ರಿಂದ ತಡವಾಗಿದೆ. ಎಷ್ಟು ವಾರದ ಬರಬೇಕು? 2 ವಾರದ ಕೂಲಿ ಬರಬೇಕು, ಇನ್ನೂ ಬಂದಿಲ್ಲ. ಮತ್ತೀಗ ಕೂಲಿನೂ ಕೊಡ್ತಿಲ್ಲ ನಿಮಗೀಗ? ಕೊಡ್ತಾರೆ ಸರ್, ಕೂಲಿ ಮಾಡಿ ಕೆಲಸ ಕೊಟ್ಟಿಲ್ಲ ಅಂತ ಕೇಳಕ್ ಬಂದಿದ್ದೀವಿ ಅಷ್ಟೇ. ಎಲ್ಲ ಮಾತಾಡಿಸ್ಕೊಂಡು ಕೆಲಸ ಮಾಡೋಕ್ಕೆ ಹೊಸ ಕಾರ್ಯಕ್ರಮ ಅಲ್ಲ ಈಗ, ಹಂಗಾಗಿ ಒಂದ್ಸಲ ಭೇಟಿ ಕೊಟ್ಟಿದ್ದೀವಿ. ಎಷ್ಟು ಜನ ಬಂದಿರ ಮಹಿಳೆಯರೆಲ್ಲ? ನಾವೆಲ್ಲ ಒಂದು 25 ಜನ ಇದ್ದೀವಿ ಸರ್. 25 ಜನ ಇದ್ದೀರಿ.